ಧಾರವಾಡದಲ್ಲಿ ಕಾಂಗ್ರೆಸ್ ನಾಯಕರ ಭೀಕರ ಹತ್ಯೆ ಪ್ರಕರಣ ಸಂಬಂಧ ನಿನ್ನೆ ರಾತ್ರಿ ನಡೆದ ಹತ್ಯೆ ಸ್ಥಳದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ ಮಾಡಿದೆ. ಹತ್ಯೆಗೆ ಇಬ್ಬರಿಂದ ಸಂಚು ಮಾಡಲಾಗಿದ್ದು 4 ಭೀಕರ ಹತ್ಯೆ ಮಾಡಿದ್ದಾರೆ. ಸಂಚು ರೂಪಿಸಿದ್ದ ಅರ್ಬಾಜ್ ಪಠಾಣ್ ಮತ್ತು ಗುಲಾಬ್ ವಶಕ್ಕೆ ಪಡೆಯಲಾಗಿದೆ. ಮೊಹಮ್ಮದ್ ಶಾ, ಸದ್ದಾಂ ಗೌಜ್, ಪರ್ವೇಜ್ ಸೇರಿ 4ರಿಂದ ಕೊಲೆಯಾಗಿದೆ. ರಾಜ್ಯ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ ಅವರ ಕೊಲೆ ಸದ್ಯ ನಿನ್ನೆ ರಾತ್ರಿ 8-9 ಗಂಟೆಗೆ ನಡೆದಿರುವಂಥದ್ದು. ಈಗ ನಾವಿರ್ತಕ್ಕಂಥದ್ದು ಅವರ ಮನೆ ಅಂದರೆ ಧಾರವಾಡದ ಹಾಸ್ಮಿ ನಗರದಲ್ಲಿರ್ತಕ್ಕಂಥ ನಿವಾಸದ ಬಳಿ. ಯಾಕಂದರೆ ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ, ಇದೇ ಗೇಟ್ ಮುಖಾಂತರ 4 ಆರೋಪಿಗಳು ಬಂದು ನೇರವಾಗಿ ಮನೆ ಒಳಗೆ ಹೋಗಿ ಆತನನ್ನು ಕೊಲೆ ಮಾಡಿರುವಂಥದ್ದು ಒಂದು ಕಡೆ ಆಗಿದ್ದರೆ, ಮತ್ತೊಂದೆಡೆ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದಂಥ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈ ಕೊಲೆಯ ಹಿಂದೆ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಇದ್ದಾರೆ ಅನ್ನೋ ಆರೋಪಗಳನ್ನು ಕೂಡ ಸದ್ಯ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಜೊತೆಗೆ ಪೊಲೀಸರಿಗೂ ಕೂಡ ಅದೇ ಮಾಹಿತಿಯನ್ನು ನೀಡಿರುವಂಥದ್ದು. ಇಲ್ಲಿ ಫೈರೋಜ್ ಪಠಾಣ್ ಕೂಡ ಈ ಭಾಗದಲ್ಲಿ ಅಂದರೆ ಆತನಿಗೆ ಫೋನ್ ಕರೆ ಬರುತ್ತೆ, ಆತ ಅಲ್ಲಿ ಕೂತಿರ್ತಾನೆ. ಫೈರೋಜ್ ಪಠಾಣ್ ಕೂತಂಥ ಸಂದರ್ಭದಲ್ಲಿ ಈ ಗೇಟ್ ಮುಖಾಂತರ ಅಂದರೆ ಇಲ್ಲಿ ಬಂದು ಗೇಟನ್ನು ಓಪನ್ ಮಾಡ್ತಾನೆ. ಅಲ್ಲಿ ಏನಂತಂದರೆ ಮೊಹಮ್ಮದ್ ಶಾ ಅಂದರೆ ಆತನ ಗೆಳೆಯ ಅವನು ಬರ್ತಾನೆ. ಮೊದಲಿಗೆ ಒಳಗಡೆ ಬಂದು ಆತನ ಜೊತೆಗೆ ಮಾತಾಡ್ಕೊಂಡು ಕೂತ್ಕೋತಾನೆ. ಕೂತ್ಕೊಂಡು ಒಂದು 7-8 ಸೆಕೆಂಡ್ ಬಳಿಕ ಏನಂದರೆ ಫೈರೋಜ್ ಪಠಾಣ್ ಈ ಕಡೆ ಬಂದಂಥ ಸಂದರ್ಭದಲ್ಲಿ ಆತನಿಗೆ ಬೆನ್ನಿನಿಂದ ಚಾಕುವನ್ನು ಹಾಕ್ತಾನೆ. ಮೊದಲನೆಗೆ ಒಂದು ಹಂತದಲ್ಲಿ ಚಾಕು ಹಾಕಿದಾಗ ಆತ ಇನ್ನೇನು ನನಗೆ ಕೊಲೆ ಮಾಡ್ತಾರೆ ಅನ್ನೋ ಒಂದು ಬೆದರಿಕೆಗೆ ಆತ ಮನೆ ಒಳಗಡೆ ಹೋಗ್ತಾನೆ. ಮನೆ ಒಳಗಡೆ ಹೋದ ಕೂಡಲೇ ಕೂಡ ಅಲ್ಲಿಯೂ ಆತನನ್ನು ಬರ್ಬರವಾಗಿ 4 ಸೇರಿ ಕೊಲೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವ್ರ ಸಹೋದರ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನು ಹೇಳ್ತಾರೆ ಅಂತಾರೆ, ಈ ಕೊಲೆ ಹಿಂದೆ ಯಾರಿದ್ದಾರೆ ಮತ್ತು ಸರ್ ಈಗ ನಿನ್ನೆ ನಿಮ್ಮ ಬ್ರದರ್ ಕೊಲೆ ಆಯಿತು, ಯಾರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಪ್ರಮುಖವಾಗಿ? ಯಾಕಂತಂದರೆ ಫೈರೋಜ್ ಪಠಾಣ್ ಇತ್ತೀಚೆಗೆ ಪೊಲಿಟಿಕಲ್ ರಾಜಕೀಯವಾಗಿ ಬೆಳೀತಾ ಇದ್ರು. ರಾಜಕೀಯವಾಗಿ ಬೆಳೀತಿದ್ದ ಮನೆ ಯೂತ್ ಕಾಂಗ್ರೆಸ್ ಇಲೆಕ್ಷನ್ ಆರ್ಸ್ ಬಂದಿದ್ದಾವ. ಇಲೆಕ್ಷನ್ ಆರ್ಸ್ ಬಂದ ಕೆಲಸ ಇತ್ತಲ್ಲ, ಆ ಇಲೆಕ್ಷನ್ ಇದ್ರಾಗ ಅವಂಗೂ ಧಮಕಿನೂ ಇತ್ತು. ನಡಕ್ಕೆ ಒಂದ್ಸಲ ಬ್ಯಾನರ್ ಸಂಬಂಧ ಇಸ್ಮಾಲ್ ತಾಮಡ್ಕರ್ ಕೂಡ ಜಗಳ ಆಗಿತ್ತು. ಅಡ್ಡು ಸ್ಟೇಷನ್ನಾಗ ಕಂಪ್ಲೇಂಟ್ ಇತ್ತು ಸಬರ್ಬನ್ನಾಗ. ಈಗ ಶಾ ಅಂತರೂ ನಮ್ಮ ಬ್ರದರ್ ಕೂಡ ಅಡ್ಡಾಡ್ತಿದ್ದ. ನಮ್ಮ ಬ್ರದರ್ ಕೂಡ ಅಡ್ಡಾಡ್ಕೆ ಇದು ಮಾಡ್ತಿದ್ದ. ಈಗ ಅವ್ನು ದೋಸ್ತಿ ಒಳಗೆ ಬಂದ ಕೆಲಸ ಇಲ್ಲ, ಹಿಂದಿನ ಚಾಕು ಹಾಕಿದ್ದ ಇದಾಗಿದ್ದದ. ಪ್ರಮುಖವಾಗಿ ಬಂದಿದ್ದು CCTV ಫೋಟೋ ಎಲ್ಲರ ಮುಖ ನೋಡಿದ ಶಾ ಒಬ್ಬ ಕಣ್ಣನ್. ಆಮೇಲೆ ಅವ್ನು ಹಿಂದಿನ ಹುಡುಗರು ಯಾರದಾರ ಗೊತ್ತಿಲ್ಲ ಇನ್ನು. ಅಂದರೆ ಅವರು ಕೂಡ ಅಬ್ದುಲ್ ದೇಸಾಯಿ ಮತ್ತು ಫೈರೋಜ್ ಪಠಾಣ್ ಇಬ್ಬರು ಸೇರಿಕೊಂಡು ಒಂದು 6 ತಿಂಗಳಿಂದ ಪೊಲೀಸ್ ಕಮಿಷನರ್ಗೆ ಒಂದು ಪತ್ರ ಕೊಟ್ಟಿದ್ದರು. ಅಂದರೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು, ನಮಗೆ ಜೀವ ಬೆದರಿಕೆ ಇದೆ, ನಾವು ರಕ್ಷಣೆ ಕೊಡಿ ಅಂತೇಳಿ. ಅದರಲ್ಲಿ ಯಾರು ಹೆಸರು ಪ್ರಸ್ತಾಪ ಮಾಡಿದ್ರಿ ಏನಾದರೂ ಗೊತ್ತಾ? ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರೆ ಅದ್ರ ಬಗ್ಗೆ ಅವ್ರು ಇಸ್ಮಾಲ್ ತಾಮಡ್ಕರ್ ಹೆಸರು ಪ್ರಸ್ತಾಪ ಮಾಡಿದ್ರು. ಯಾಕಂದ್ರೆ ಅದು ಅವಾಗ ಜಗಳ ಆಗಿತ್ತದ, ನಮ್ದು ಹಳೆ ಮನೆ ಇದ್ದಾಗದಲ್ಲ. ಅವ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.